ಸರ್ಕಾರಿ ಜಮೀನನ್ನ ಅಕ್ರಮವಾಗಿ ಬೇರೆಯವರಿಗೆ ಮಂಜೂರು ಮಾಡೋದಕ್ಕೆ ಹೋಗಿದ್ದಂತಹ ಕಂದಾಯ ಇಲಾಖೆಯ ನೌಕರರ ಪೊಲೀಸರ ಅತಿಥಿಗಳಾದಂತಹ ಘಟನೆ ಮಂಡ್ಯ ಜಿಲ್ಲೆಯ ರಾಮನಗರದಲ್ಲಿ ನಡೆದಿದೆ. ಸರ್ಕಾರಿ ದಾಖಲೆಗಳನ್ನ ತಿದ್ದಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅನರ್ಹ ಫಲಾನುಭವಿಗಳಿಗೆ ಜಮೀನು ಮಂಜೂರು ಮಾಡೋದಕ್ಕೆ ಹೋಗಿದ್ದ ಕಂದಾಯ ಇಲಾಖೆಯ 11 ಮಂದಿ ಅಧಿಕಾರಿಗಳ ವಿರುದ್ಧ ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಅಕ್ರಮವಾಗಿ ಜಮೀನು ಮಂಜೂರು ಮಾಡ್ತಿದ್ದಾರೆ ಅನ್ನೋ ದೂರು ಬಂದಿದ್ವು. ಲೋಕಾಯುಕ್ತ ಇಲಾಖೆಗೆ ಸಾರ್ವಜನಿಕರಿಂದ ದೂರು ಬಂದಿದ್ವು. ಇದೇ ಜನವರಿ 12ನೇ ತಾರೀಕು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಸ್ವಯಂ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. ಸ್ವಯಂ ಪ್ರೇರಿತ ಪ್ರಕರಣ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ನಾಗಮಂಗಲ ತಾಲೂಕು ಕಚೇರಿ, ಸಂಬಂಧಪಟ್ಟ ಅಧಿಕಾರಿಗಳ ಮನೆ, ಸರ್ಕಾರಿ ವಸತಿ ಗೃಹ, ಜೆರಾಕ್ಸ್ ಅಂಗಡಿ ಹಾಗೂ ಹೋಟ್ಲುಗಳನ್ನು ಶೋಧನೆ ಮಾಡಿದಾಗ ಸರ್ಕಾರಿ ನೌಕರರು ತಮ್ಮ ಅಧಿಕಾರವನ್ನು ದುರುಪಯೋಗ ಹಾಗೂ ಅಪರಾಧಿಕ ಕೃತ್ಯ ನಡೆಸಿರುವುದು ದೃಢಪಟ್ಟಿದೆ. ಇದೀಗ 11 ಮಂದಿಯ ವಿರುದ್ಧ ಎಫ್ಐಆರ್ ಆಗಿದ್ದು 5 ಅಧಿಕಾರಿಗಳನ್ನ ಆಲ್ರೆಡಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಳಪಡಿಸಲಾಗಿದೆ. ನಮೂನೆ 57 ಮಾಡೋದಕ್ಕೆ ಭಾಳ ಕಷ್ಟ. ಅದೇ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಮಾಡೋಕ್ಕಾಗಲ್ಲ. ನಮೂನೆ 50-53 ಏನಿದೆ ಅದ್ರ ಬಗ್ಗೆ ಆ ಅಪ್ಲಿಕೇಶನ್ಸ್ಗಳನ್ನ ತಿದ್ದಿರ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಹಲವಾರು ಆಗಿ ನಮ್ಮ ಕಾಲದಲ್ಲೂ ನಡೀತು. ನಾನು ದರಖಾಸ್ತು ಮಾಡಲಿಲ್ಲ ಅಂದರೆ ನಾನು ಏನು ಮಾಡ್ತಾಯಿದ್ವಿ ಅಂದರೆ ಅಪ್ಲಿಕೇಶನ್ ಇರಬೇಕು, ಅವರು ಪೊಸಿಷನ್ ಇರಬೇಕು. ಸ್ವಾಧೀನದಲ್ಲಿದ್ದರು ಮಾತ್ರ ಮಾಡ್ತಾಯಿದ್ದು ಅಂತಂದು, ಸ್ವಾಧೀನದಲ್ಲಿ ಯಾರಿಲ್ಲದೆ ಇದ್ದರೂ ಸಹ ನಾವು ಯಾವುದೇ ಕಾರಣಕ್ಕೂ ಒಂದೇ ಒಂದು ಕೇಸನ್ನು ಮಾಡ್ಲಿಕ್ಕೆ ಹೋಗಲ್ಲ. ಅದನ್ನು ಪಾಪ ತನಿಖೆ ನಡೆಸಲಿ. ಯಾವುದೇ ರೀತಿಯ ತನಿಖೆ ಮಾಡಿದ್ರು ನಾವು ಸಿದ್ಧರಿದ್ದೀವಿ. ಅವತ್ತೇ ಹೇಳಿದ್ದೀನಿ. ಇದರಲ್ಲಿ ಮೇಯ್ನು ಯಾವ ಸಣ್ಣ ಪುಟ್ಟ ಹಿಡಿಯೋದು ಬೇಡ. ನಿಜವಾದ ಬೆನಿಫಿಷಿಯರ್ಸ್ ಯಾರು, ಎಲ್ಲೆಲ್ಲಿ ಏನೇನು ಮಾಡ್ತಾ ಇರ್ತದೆ ಪಾರದರ್ಶಕವಾಗಿ ತನಿಖೆ ನಡೆಸಿ